ಇದು ಸೇಮ್ ಬಂದೈತೆ ಅಲ್ಲ. ಬಾ ಅದನ್ನ ನೋಡ್ತಾನೆ ಡಸ್ಟ್ಬಿನ್ ನೋಡತ್ತಲ್ಲ ಗೊಂಬೆ ಅನ್ಕಣ. इसको देखो. ಅರೆ ಅದ್ರಾಗ ಏನೋ ಎಂಟ್ರಿ ಮಾಡ್ಬೇಕೇನು ನೋಡಿ. ಹಾಂ ಕರೆಕ್ಟ್ ಇದೆ. ಹಾಂ ಇದೆ. ಆ ವಾಚ್ಮೆನ್ ಇದನ್ನಲ್ಲ ನೋಡಿ, ರಿಸೆಪ್ಷನಿಸ್ಟ್ ಇದ್ದಾರೆ ನೋಡಿ. ಬಿಡು ಅವ್ರದ್ದೇನು ಇದ್ರಾಗ ಏನಾಯ್ತು ಮಂಟಾಪ ನೋಡಿ. ನೀವು ಎಲ್ಲ ರೀತಿ ಕಂಪ್ಲೀಟ್ ಮಾಡ್ಕೊತೀವಿ ಅಂತ ಅನ್ನೋದಾದ್ರೆ ಮಾಡ್ಬಿಡೆ ನೀನು. ಊಟ ಇಲ್ಲಿ ಇರಲ್ಲ ಅನ್ಸುತ್ತೆ. ಬ್ಲಾಗ್ ಮಾಡು ಬ್ಲಾಗ್. ಎಲ್ಲ ಗಾಯ್ಸ್ ನೀವು ನೋಡ್ತಾ ಇದ್ದೀರಾ, ನಾವು ಬಂದೀವಿ. ನಾವು ಯಾವ ಮಾಡ್ತೀವಿ ಗೊತ್ತಾ? ಹಾಯ್ ಎಲ್ಲರೂ ಹಾಯ್. ಎಲ್ಲಿರೋ ಎಲ್ಲಿ ಹಾಯ್. ನಾವೆಲ್ಲ ಎಲ್ಲಿ जिम करो देखो, जिम करो उसको जिम करो देखो ना. ಎಲ್ಲ ಖರಾಬೇ ಮಾಡಿತಾವ ನೋಡಿ. ಒಂದು ತಾಸನೇ ಅದಕ್ಕೆ ನಡೀರಿ ಫಾಸ್ಟ್. ಒಂದು ತಾಸನೇ ಇದು ಮಾಡಬೇಕಾಗಿತ್ತು ಅಂತ ಹೇಳತ್ತೀನಿ. ಮುಂದೆ ಐತೆ ಬಾ ಸ್ವಿಮ್ಮಿಂಗ್ ಪೂಲ್. ಸರ್ ಇದೆಲ್ಲ ಒಳಗಿಡ್ಬೇಕು ಇದೆಲ್ಲ. ಅರೆ ಕೈಸೆ ನಿಕಾಲ್ ಕ್ಯಾಕೆ ಕ್ಯಾಕೆ ಹೊಡಿತೀನಿ. ಹೊಡಿಲ್ಲ ಕ್ಯಾಕೆ ಹೊಡಿ. ಚಲೋ ಫೋಟೋ ನಿಕಾಲ್. डी अरे ए गिर गया देख के क्या गिर गया? बॉटल गिर गया देख. ತೆಗಿತಿ ರೋಹಿತಾ. ಏ ಇನ್ ತೆಗಿಯೇ. ಏಯ್ ಏ ಇವಳೆ ನಮ್ಮಿಬ್ಬರು ನೀನ್ ತೆಗಿ. ಮಾಡು ಏನಿಲ್ಲ ಏರಿಲ್ಲ ಏರಿಲ್ಲ ಆದ್ರೂ ರೀ ಅಲ್ಲಿ ಬಾಬಾ 360 ಡಿಗ್ರಿ ಸೈಕಲ್ ಎಮ್ಮು. ಎಗರು ಎಗರು ಎಗರು. ರೋಹಿತ್ ಏ ರೋಹಿತ್ ಇಲ್ಲಿ ಬರ್ರಿ. ಇಲ್ಲಿ ಅದ್ರ ಮೇಲೆ ಇಬ್ರು ಕೂತ್ಕಡೆ. ಇಬ್ರು ಮಕ್ಕ ಮಂಡಿ ನಂಗೆ ಎಷ್ಟೊತ್ತು ಹೋದ್ಲಿ ಇವಳು. ನನಗೆ ಹೋಗ್ಬೇಕು. ಫಿಶ್ ಸ್ಪಾ. ಹಾಂ ಕೂತಿ 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 ಅದೇ ನಾನು ಅದ್ರ ಎಲ್ಲೋದ್ಲಿ ಇವಳು. ಇದು ನಮಗೆ ಅಮೌಂಟ್ ಎಲ್ಲ ಪೇ ಆದಮೇಲೆ ರಿಸೆಪ್ಷನಿಸ್ಟ್ ಇದನ್ನ ಎಲ್ರಿಗೂ ಹಾಕ್ತಾರೆ. ನಮ್ದು ಯಾವ ಪ್ಯಾಕೇಜ್ ತಗೊಂಡಿರ್ತೀವಲ್ಲ ಏನದು ಸೊ ಎಲ್ಲರೂ 4 ಜನನು ಹಾಕೊಂಡಿದ್ವಿ. ಇದೇನಾ ಜಿಪ್ ಲೈನ್? ಡಿಫ್ರೆಂಟ್ ನಂದು ಆಡಿದ್ರಾ?
ಆಯ್ತಾ ಎಲ್ಲಿ ಕೊಡ್ಬೇಕು ಅದ್ರಾಗ ಎಲ್ಲಂತೆ ಇದಕ್ಕಿಂತ ಬರುವಂತ ಇದು ನೀವು ಅಲ್ಲಿ ಹೋಗಿ ಆಡಕ್ಕೆ ಇದಕ್ಕಿಂತ ಬರುವಂತಲ್ಲ ನೀನು ಹೋಗ್ಬಾ ಅಲ್ಲೇ ಇದಕ್ಕಿಂತ ಬರಲ್ತೀವಿ ಅಲ್ಲಿ ಹೋಗಿ ಬೋಟಿಂಗ್ ಆಡಕ್ಕೆ ಬರುವಲ್ತಾ ಬಿಡ್ತಾರ ಎಲ್ಲರಿಗೂ ಬೋಟಿಂಗ್ ಬಿಡಲ್ಲ ನಿನಗೊಬ್ಬಳಿಗೆ ಹೆಂಗೆ ಮತ್ತೆ ಇವಾಗ ನೋಡೋಣ ನಾನು ಆಡ್ಲಿದ್ದಕ್ಕೆ ಆ ಕಟ್ಟೆ ಕೊಡ್ತಿರ್ಲಲ್ಲ ಅವರು ಜಿಪ್ ಲೈನ್ ಆಡಕ್ಕೆ ಹೋಗ್ತಾ ಇದ್ದಾರೆ. ಜಿಪ್ ಲೈನ್ ಅಂತಂದರೆ ಸೊ ಮೇಲ್ಗಡೆ ಹಗ್ಗ ಇರುತ್ತೆ, ಅಲ್ಲಿ ಹೋಗ್ತಾ ಇದ್ದಾರೆ. ರೋಹಿತ್ಗೆ ಬಿಡಲ್ಲ ಅಂತ ಹೇಳಿದ್ರು ಅವರು, ಹಾಗಾಗಿ ನಾವು ಹೋಗ್ತಾ ಇಲ್ಲ. ನಾನು ಬೇರೆ ಫ್ರಾಕ್ ಹಾಕೊಂಡಿದ್ದೀನಿ, ಸೊ ಅದಕ್ಕೆ ಹೋಗ್ತಾ ಇಲ್ಲ. ನೋಡೋಣ ಅವರು ಹೆಂಗೆ ಹೋಗ್ತಾರೆ, ಹೆಂಗೆ ಆಡ್ತಾರೆ ಅಂತ. ಗೋ 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 ಏ ಮನು ಮನು ಸೇ ಹಾಯ್. ಮೇಲೆ ಬರ್ತಾರ ಅವರು. ಹೋಗಿ ಬಂದಮೇಲೆ ನಾನು ಕೂಡ ಇದನ್ನ ಯಾಕೆ ಆಡಬಾರ್ದು ಜಿಪ್ ಲೈನ್ ಅಂತ ಹೇಳಿ ನಾನು ಪಟ್ ಅಂತ ರೆಡಿಯಾಗಿ ಹಾಗೆ ಹೋಗ್ಬಿಡೋಣ ಅಂಥೇಳಿ ಒಂದು ಹಂಗೆ ಪೋಸ್ ಕೊಟ್ಟು ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಭಯ ಆಯಿತು, ಬಟ್ ದೇವ್ರನ್ನ ನೆನೆಸ್ಕೊಂಡು ಹಾಗೆ ಬರ್ತಾ ಇದ್ದೀನಿ. ನೋಡಿ ಅಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ಇದು ಮೋನು ತೆಗೆದಿರೋದು ವಿಡಿಯೋ. ಜೂಮ್ ಮಾಡಿಬಿಟ್ಟಿದ್ದಾನೆ. ಆ ಕಡೆ ಬ್ಲಾಕಲ್ಲಿರೋದು ನಾನು, ಈ ಕಡೆ ಬೇರೆ ಹುಡುಗಿನ ಇದು ಮಾಡಿದರು, ಒಬ್ಬೊಬ್ಬರಿಗೆ ಕಳಿಸಲ್ಲ ಅಂತವರು. ಸೊ ಹಾಗಾಗಿ ಇನ್ನೊಂದು ಹುಡುಗಿ ಇತ್ತು, ಆ ಹುಡುಗಿ ಜೊತೆ ಬಂದಿದ್ದೆ. ತುಂಬ ಚೆನ್ನಾಗಿತ್ತು ಇದು, ಬಟ್ ಸೇಫ್ಟಿ ಎಲ್ಲ ನೋಡಿಕೊಂಡು ಕೇಳಿಕೊಂಡು ಇದು ಮಾಡಿದೆ ನಾನು. ತುಂಬ ಚೆನ್ನಾಗಿತ್ತು. ಸೊ ಹೊಟ್ಟೆ ಹಸ್ತಿತ್ತು ಅಂತ ಹೇಳಿ ಅಗೇನ್ ಊಟ ಮಾಡೋಕ್ಕೆ ಬಂದ್ವಿ. ಒಂಥರ ರೆಸಾರ್ಟ್ ಟೈಪ್ ಇತ್ತಿದ್ದು, ರೆಸಾರ್ಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಫುಡ್ಡು ಇಲ್ಲಿ ಪ್ರಿಪೇರ್ ಮಾಡಿದರು. ಸೊ ನೋಡ್ತೀರಾ ನೀವು ಮುಂದೆ ವ್ಲಾಗಲ್ಲಿ. ತುಂಬ ಚೆನ್ನಾಗಿತ್ತು, ನನಗೆ ನಿಜವಾಗ್ಲೂ ಖುಷಿಯಾಯಿತು ಈ ಥರ ಸೆಟಪ್ಸ್ ಎಲ್ಲ ನೋಡಿ. ನೋಡಿ ಒಂಥರ ಮದುವೆ ಮನೇಲಿ ಇಟ್ಟಿರೋ ಥರ ಇದೆ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ರಿಚ್ ಫೀಲ್ ಕೊಡುತ್ತೆ. ಊಟ ಕೂಡ ಹಾಗೆ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲೆಲ್ಲ ಆಟ ಆಡಿರ್ತೀವಿ, ಸೊ ಸ್ವಲ್ಪ ಊಟ ಅಷ್ಟು ಜಾಸ್ತಿ ಹೋಗಲಿಲ್ಲ. ಆದರೂ ಮಾಡಿಕೊಂಡು ಮತ್ತು ಸ್ವಿಮ್ಮಿಂಗಿಗೆ ಹೋಗೋಣ ನೆಕ್ಸ್ಟ್ ಅಂತ ಬೇಗ ಬೇಗ ಊಟ ಮಾಡ್ತಾಯಿದ್ದೀವಿ. ಅವಳು ಫಾಸ್ಟಿಂಗ್ ಇದ್ಲು, ಸೊ ಹಾಗಾಗಿ ಅವಳು ಮಾಡಲಿಲ್ಲ. ಹಂಗೆ ಹಂಗೆ ತರಿಸು. पण 4,500 2,000 रुपये सभा 3,000 100 तो जो उसका आगो 3,000 देता है सब मिला के खाने का ಬಿಚ್ಚು ಬಿಚ್ಚು.
देख बच्चा अरे मैं एंजॉय कर रहा हूँ गधे అంటే ನಿಂದು ರೆಸ್ಪೆಕ್ಟ್ ಹೆಚ್ಚಾಯ್ತು ಟೀಚರ್ ಅಂದ ಟೀಚರ್ ಅಂದ ಹೌದಾ देखो अब करूंगा मैं ऐसा पैर रखना ಇಲ್ಲಿ ಬಾ ಕಾಣಲ್ಲ ಹಿಂದಕ್ಕೆ ತಗಿಲೆ ತಗಿಲೆ ನಾವು ಮುಂದೆ ಕುಂದ್ರಬೇಕು ಇದು ಕಾಣ್ತಿತ್ತು ಉಷ್ಟ್ರ ಪಕ್ಷಿ ಇದು ಒಂದೇ ಇತ್ತು. ಇವ್ರು ನೋಡ್ರಿ ಅದು ಮುರಿದು ಹೋಗೈತಿ ಏನದು ಬಾಣ ಬಿಡೋದು
ಬಿಲ್ಲು. ಸೊ ಅದು ಸರಿ ಆಯ್ತು ಅಂತೇಳಿ ಇಬ್ಬರು ಇದು ಮಾಡ್ತಿದ್ದಾರೆ, ಬಿಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅದು ಮುಗಿದೋಗೈತಂತ ಅವ್ರಿಗೆ ಅಷ್ಟು ಹೇಳಕ್ ಬರಲ್ಲ. ನಾನು ಎಣಿಸಿ ತೆಗಿದ ನಾನು ಬಿಡ್ತೀನಿ ತಡ್ರಿ ಅತ್ಲಾಗ ನಿಮಗೆ ಬರ್ತಾ ಇಲ್ಲ ಅಂಥೇಳಿ ಮತ್ತು ಇಸ್ಕೊಂಡು ಸುಮ್ಮನೆ ಪೋಸ್ ಕೊಡೋ ಥರ ಇದು ಮಾಡಿದೆ ಫೋಟೋಗೆ ಅಂತಲೇ. ಮತ್ತು ಅದೊಂದು ಸ್ವಲ್ಪ ಏನೋ ಆಗಿತ್ತು ಅನಿಸುತ್ತೆ. ಬಟ್ ಇನ್ನೂ ಒಂದು ಚೆನ್ನಾಗಿತ್ತು, ಆ ಕಡೆ ಆಟ ಆಡಿದ್ರು. ವೇಟ್ ಇಲ್ಲೇ ಬಿಟ್ಟು ಹೋಗಿದ್ರು ಅವರು. ವಿಡಿಯೋನೇ ಇಟ್ಟಿಯಲ್ಲೇ ನೀನು. ಸೊ ಬೋಟಿಂಗ್ ಎಲ್ಲ ಆಗಿಬಿಟ್ಟು ಮತ್ತು ನಾವು ತುಂಬ ಲೇಟ್ ಆಯಿತು ಅಂತ ಹೇಳಿ ಇದು ಕ್ಲೋಸಿಂಗ್ ಟೈಮ್ ಆಗಿತ್ತು. ಸೊ ನಾವು ಬೇಗ ಬಂದಿರದೇ ಇರೋ ಕಾರಣದಿಂದ ನಾವು ಎಲ್ಲ ಗೇಮ್ಸನ್ನು ಕವರ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮೇನ್ ಏನಿದ್ದಾವೋ ಅವನ್ನೆಲ್ಲ ಏನು ಕವರ್ ಮಾಡ್ಕೊಂಡಿದ್ವಿ. ಸೊ ಆಗಲೇ ನಮಗೆ 6:30 ಹಾಗೆ ಆಗಿತ್ತು. ಸೊ ಹಾಗಾಗಿ ಇಲ್ಲಿಂದ ನಾವು ಬಳ್ಳಾರಿಗೆ ಹೋಗಬೇಕು. ಬಳ್ಳಾರಿಯಿಂದ ಅಗೇನ್ ಮತ್ತೆ ನಮ್ಮೂರಿಗೆ ಹೋಗೋದಿತ್ತು. ಸೊ ರಾತ್ರಿ 10 ಆಗಿದ್ದು ನಾವು ಮನೆಗೆ ಬರೋಷ್ಟಿಗಿಲ್ಲ. ಸೊ ಬಂದು ಊಟ ಮಾಡಿಕೊಂಡು ಮತ್ತೆ ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಇಟ್ ವಾಸ್ ವೆರಿ ವಂಡರ್ಫುಲ್ ಮೆಮೊರೀಸ್ ಟು ಅಸ್. ತುಂಬ ಖುಷಿ ಆಯಿತು. ನಿಮಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.